ಪದವಿಯನ್ನು ನಿನ್ನ ಭಕ್ತಿಗೆ ಅನುಗ್ರಹಿಸಿ ನೀನು 1700 ಸತ್ಯಧರ್ಮರ ಜೊತೆಯಲ್ಲಿ ಪಲ್ಲಕ್ಕಿದೊಳಗೆ ಕೂತು ಮೇರಿ ಕೈಲಾಸದಲ್ಲಿ 7 ಯುಗ ಪರ್ಯಂತರವಾಗಿ ನಾನು ತಪಸ್ಸು ಮಾಡಿದ ತಂದಿಂಥ ಸತ್ಫಲ ನೆಲ್ಲಕ್ಕಿ ಬಾನದ ನೈವೇದ್ಯ ನಿನಗೆ ಇರಲಿ. ಆ ಬಳಿಕ ಹಡದಕ್ಕಿ ಕಣ್ಣವಾದ್ರೆ ಜಗತ್ತ ಏನಂತದೆ, ಕನ್ಬೈ ಮಗ ಅಂತ ಯಾರು ಅಂತಾರೆ ಅನ್ನೋದಿಲ್ಲ. ಕೊಂತಿ ಕುಮಾರ ವೀರ ಮಲಕಾರ ಸಿದ್ಧ. ವಾಕ್ಯನ ಹಂಗದವ್ರೆ ಅವು. ಅಮ್ಮ ಕನ್ನವಳ ಜನ್ಮ ಕೊಟ್ಟರೆ ಜಗತ್ತಿನೊಳಗೆ ಕೊಂತಿ ಕುಮಾರ ವೀರಮಲ್ಕಾರ ಸಿದ್ಧಂತ ನಿನ್ನ ಹೆಸರನ್ನು 3 ಲೋಕಗಳಲ್ಲಿ ಸೂರ್ಯ ಚಂದ್ರ ನಿಲಗಂಗೆ ಹರಿಯು ತನಕ ಅಮರವಾಗಿ ಉಳಿಸ್ತೀನಿ, ಉಡಿ ಒಡ್ಡು ಆಶೀರ್ವಾದ ಮಾಡ್ತೀನಿ ಅಂತ. ಕೊಂತೆವ ಭಕ್ತಿಯುತಳಾಗಿ ಉಡಿಯನ್ನು ಒಡ್ಡಿ ಆಶೀರ್ವಾದ ಪಡ್ಕೊಂಡು ಬ್ಯೂರ್ಗಿ ಗ್ರಾಮಕ್ಕೆ ಬರ್ತಾ ಇದ್ದಳ. ಆ ಪದವಿ ಯಾರಿಗೆ ಸಿಗಲಿಲ್ಲ. ಕೊನೆಗೆ ಈ ತಾಯಿಗೆ ಶೂಶಲ ನಿಂತು, ಗರ್ಭ ನಿಂತು ದಿನೇ ದಿನೇ ಬೆಳೀತಾ ಹೋಗ್ತಾ ಇತ್ತು. ಅವ್ರ ತಂತ್ರ ಯಾರಿಗೆ ತಿಳಿಯಂಗಿಲ್ಲರಿ, ಮುಳ್ಳಿಲೇನೆ ತೆಗಿಬೇಕಾಗ್ತದೆ. ಆವಾಸಂಕದ ರಾಯಣ್ಣಗೌಡರ ಪರಿಸ್ಥಿತಿ ಏನಾಗಿತ್ತು ನಿಮಗೆಲ್ಲ ಗುರುತಿದೆ. 7 ತಲೆಮಾರ ಪರ್ಯಂತರವಾಗಿ ಅವನು ಬಡತನ ಕಾಡ್ತಿತ್ತು. ಭೂಮಿ ಮೇಲಿರ್ತಕ್ಕಂಥ ಯಾವ ದೇವರಿಂದಲೂ ಕೂಡ ಅವನ ಬಡತನ ನಿಗಸಕ್ಕಾಗಿತ್ತಿಲ್ಲ. ಅಮ್ಮೋಘ ಸಿದ್ಧನೇ ಭಾಗ್ಯದ ಲಕ್ಷ್ಮಿಯನ್ನು ಕರೆಸಿ ಅವನ ಮನೆಗೆ ಕಳುಹಿಸಿ ಕೊಟ್ಟು ಅವನ 7 ತಲೆ ಮಾರ ಪರ್ಯಂತರವಾಗಿರ್ತಕ್ಕಂಥ ಬಡತನವನ್ನು ಹೊಡೆದಾಕಿ ಲಕ್ಷ್ಮಿನ ಮನೆಯಾಗ ಕೊಟ್ಟವನಿಗೆ ಆಗರ್ಭ ಶ್ರೀಮಂತನನ್ನಾಗಿ ಮಾಡಿದ ಬಳಿಕ ಯಾರಿಂದ ಈ ಸಂಪತ್ತು ಬಂದೈತಿ ಅನ್ನುವ ಖಬರ ಉಳಿಲಿಲ್ಲ. ಏನು ಮಾಡೋದು, ಹಂಗೇ ಇರ್ತದದು. ಸಂಪತ್ತ, ಅಧಿಕಾರ, ಶಕ್ತಿ, ರೂಪ, ಯೌವನ, ವಿದ್ಯಾ, ತಪ 8 ಅದಾವ್ರಿ. ನನ್ನಂಥ ತಪಸ್ಸಿನ ಜಗತ್ತಿನೊಳಗೆ ಯಾರಿಲ್ಲ ಅಂತ ನಾವು ಬದಾನ. ಈಗ ನಿಮಗೆಲ್ಲ ನಾ ಪ್ರವಚನ ಹೇಳಕತ್ತೀನಿ. ಈಗ ನಂಬಲ್ಲಿ ಏನದಪ್ಪ, ಒಬ್ರು ಯಾರು ಹೋಗಾಗ ಮಾತಾಡ್ತಿರ್ತಾರೆ, ಅವನಿಗೆ ಹೇಳವ ಯಾವಲ್ಲಿ ಸಿದ್ಧಟಿಗೆದಾಗ ಹಿಂಗತ್ತಿರ್ತಾರೆ ಯಾರೇ, ಆದರೆ ಅವರ ಅನಿಸಿಕೆ ಪ್ರಕಾರ ಅಂತಿರ್ತಾರೆ. ಅವನಂಗೆ ತಲ್ಲಕ್ಕೆ ಬರೋದಿಲ್ಲ. ನಮಗಿಂತಲೂ ಎಷ್ಟೋ ಜಗತ್ತಿನೊಳಗೆ ದೊಡ್ಡವ್ರದಾರ. ಇನ್ನು ಅವ್ರ ನಾ ಮಾತು ಕೇಳಿ ನನ್ನ ಮನಸ್ಸಿನಾಗ ಅದನ್ನು ತಿಳ್ಕೊಂಡು ನಾನು ಗೀತೆ ಹೇಳೋರು ಯಾರು ಇಲ್ಲ ಅಂದ್ರೆ ನಾ ಭಾಳ ದಿನ ಹೇಳಂಗಿಲ್ಲ. ತಲೆಯಾಗಿರಲಿ, ಭಾರಿ ಹಾಡ್ತಾನ್ರಿ ಅವ ಅಂತ ಅದನ್ನೂ ನಮ್ಮ ಮನಸ್ಸಿನಾಗ ಬಂತು ಅಂತಂದ್ರೆ ಆ ವಿದ್ಯೆ ಬೆಳೆಯಂಗಿಲ್ರಿ. ಮತ್ತು ನನ್ನಂಗೆ ಹಾಡೋರು ಇಲ್ಲ ಅಂತಾರಂದ ಬಳಕ ನಾ ಚಲೋ ಹಾಡ್ತೀನಿ ಅಂತ ಭಾವ ಬಂತು ಅಂದ್ರೆ ಆ ವಿದ್ಯೆ ಬೆಳೆಯುವುದಿಲ್ಲ. ಬೆಳಿಬೇಕಾಗಿತ್ತು ಅಂದ್ರೆ ಬಸವಣ್ಣವ್ರು ಹೇಳಿದ ಮಾತನ್ನು ತಲೆಗಿಟ್ಟು ಹೋಗ್ಬೇಕಾಗ್ತದೆ. ಏನಪ್ಪ ಅದು, ಏನಕ್ಕಿಂತ ಕಿರಿಯರ್ಯಾರಿಲ್ಲ, ಶಿವಭಕ್ತರಕ್ಕಿಂತಲೂ ಹಿರಿಯರಿಲ್ಲ. ಅದಕ್ಕೆ ಅವರಂತಾರೆ, ಬ್ರಹ್ಮ ಪದವಿ ಅನ್ನುವಲ್ಲೇ, ವಿಷ್ಣು ಪದವಿ ಅನ್ನುವಲ್ಲೇ, ರುದ್ರ ಪದವಿ ಅನ್ನುವಲ್ಲೇ, ಇನ್ನು ಯಾವುದು ಬೇಕಪ್ಪ, ಶರಕೂಡಲ ಸಂಗನ ಶರಣರ ಬಾಗಲ ಕಾಯುವ ಸೇವಕನನ್ನಾಗಿ ಮಾಡು ಅಂತ ಹೇಳ್ತಾರೆ. ಎಂಥ ಮಾತಪ್ಪ. ಇದನ್ನು ಯಾಕೆ ಹೇಳಕತ್ತೀನಿ ಅಂದರೆ, ಸಂಕದರಾಯಣ್ಣ ಅವರಿಂದೇ ಸಂಪತ್ತು ಪಡ್ಕೊಂಡು, ಅವರ ಅನುಗ್ರಹ ಪಡ್ಕೊಂಡು, ಅವ್ರನ್ನ ಮರೆತು ಅಹಂಕಾರದಲ್ಲಿರತಕ್ಕಂಥ ಸಮಯದಲ್ಲಿ ಕನ್ಬಾಯಿ ಹೊಟ್ಟೆಯಾಗ ಮಲ್ಕಾರ ಸಿದ್ಧನ್ನು ಹುಟ್ಟಿಸ್ಬೇಕಾಯ್ತು. ಇಷ್ಟೇ ಸಮಸ್ಯೆ, ಇಷ್ಟೇ ಅದು. ಹಾಗಾಗಿ ಈ ಅಮ್ಮ 7 ತಿಂಗಳ ಬಸರಿ ಇದ್ಲಂತ ಕನ್ಬಾಯಿ ಇದ್ದಾಗ
ಆವಾಸಂಕದ ಬಳಗಾರನೊಬ್ಬ ಬಳಿ ವ್ಯಾಪಾರ ಮಾಡ್ತಾ ಬ್ಯೂರಿಗೆ ಗ್ರಾಮಕ್ಕೆ ಬಂದಿದ್ದ. ಹೆಣ್ಮಕ್ಕಳಲ್ಲಿ ಒಂದಿಷ್ಟು ಕಳ್ಳು ಬಹಳ ಮೆತ್ತಗಿರ್ತದೆಯೋ ನಿಮ್ಮದು. ತಾವ್ರ ಮನೆದು ಒಂದು ನಾಯಿ ಬಂದ್ರೂ ಪ್ರೀತಿ ಆಗ್ತದತ್ತು. ಏನೋ ಗೊತ್ತಿಲ್ಲ, ಅಷ್ಟು ಹಂಬಲ್. ಯಾಕಂದ್ರೆ ನಾವು ಎಲ್ಲ ಕಡೆ ಹಾಡೋಕೆ ಹೋಗ್ತೀವಿ. ಸಂಗೊಳಿಗೆ ಹೆಣ್ಮಕ್ಳು ಎಲ್ಲರೂ ಕೊಟ್ಟಿದ್ರು ಅಂತಂದ್ರೆ ತಾಯಿ ತಂದಿಕ್ಕಿತ್ತು ಹೆಚ್ಚು ತಕ್ಕಿ ಬಡ್ಕೊಂಡು ಒಂದು ಸಾವನ್ ಕಣ್ಣೀರು ಹಾಕ್ತಿರ್ತಾರೆ. ನಮ್ಮ ಅಪ್ಪನೇ ಬಂದಂಗೈತಿಯಪ್ಪ, ನಮ್ಮ ಅಣ್ಣನೇ ಬಂದಾಗಾಯ್ತು ಅಂತ ಹಿಂಗೆ ಹೊರಿಸ್ತಾ ಇರ್ತಿರ್ತಾರೆ. ಅದು ವಾತ್ಸಲ್ಯನೇ ಹಂಗಿರ್ತದೆ. ಏನು ಮಾಡ್ಬೇಕು? ಆ ಬಳಗಾರಿನ ಬಂದಿದ್ನಲ್ಲ, ಬಳಗಾರನ ನೋಡಿದ ಕ್ಷಣ ಕನಬಾಯಿಗೆ ಎಷ್ಟು ಸಂತೋಷ ಆಯ್ತಂತ ಅವನ ಮನೆ ಕರ್ಕೊಂಡು ತಂದು, ಭಾಳ ವರ್ಣನ ಅದ, ಸಮಯ ಕಡಿಮೆ ಅದೇನು ಮಾಡಬೇಕು. ಅವನ್ನೆಲ್ಲ ಆದರಾತಿಥ್ಯ ಮಾಡಿ ಆಸನ ಮೇಲೆ ಕೂಡಿಸ್ಕೊಂಡು ಪಂಚಾಮೃತದ ಎಡಿ ಅವನಿಗೆಲ್ಲ ಉಣಿಸ್ಕೊಟ್ಟು, ಮರದ ತುಂಬ ಬಂಗಾರದ ಮರದೊಳಗೆ ಕನ್ನಬಾಯಿ ಮುತ್ತು ರತ್ನಾದಿಗಳನ್ನು ತಂದು ಬಳಗಾರನ ಜೋಳಿಗಳು ಸುರುವಿದ್ರೆ ಬಳಗಾರ ಗಾಬರಿ ಆದಂತ. ಯವ್ವ ಇಡೀ ನನ್ನ ಬಳಿ ವ್ಯಾಪಾರದಲ್ಲಿ ಜಗತ್ತನ್ನು ಸಂಚಾರ ಮಾಡಿದ್ನಿ ತಾಯಿ, ಇಂಥ ಆಶೀರ್ವಾದ ನನಗೆ ಯಾರೂ ಮಾಡಿಲ್ಲ. ಅಲ್ಲ, ನಿಮ್ಮ ಅಪ್ಪ ಒಂದು ಬೇರೆ ಹಲ್ಬ್ತಾನ ಊರಾಗ, ಮತ್ತು ಇಲ್ಲಿ ನಡೆದದ್ದೊಂದು ಬೇರೆ ಅದಲ್ಲ. ಅವಕುರದೇನಂತ ನಾವು ಅವಕುರ ಮನೆಗೆ ಏನದಂತಿರ್ತಾನೆ, ಎಲ್ಲರ ಕಟ್ಟಿ ಮೇಲೆ ಅದು ಕೂತಾಗ. ಇಲ್ಲಿ ನೋಡಿದ್ರೆ ಬಂಗಾರದ ಮರ, ತುಂಬೆಲ್ಲ ಮುತ್ತು ರತ್ನಾದಿಗಳು. ಏನು ತಾಯಿ ಅಂತ ಆಕಿನ ಹೊಗಳಿ ಪ್ರಸಾದ ಮಾಡಿಕೊಂಡು, ಅಮ್ಮ ಆರಾಮದಿರಾ ಅಂತ ಕೇಳ್ತಾನೆ. ಯೋಗಕ್ಷೇಮವನ್ನು ಮಾತಾಡಿ, ನಾ ಹೋಗ್ತೀನಿ ತಾಯಿ, ಏನಾದರೂ ತವ್ರ ಮನೆಗೆ ಸುದ್ದಿ ಹೇಳೋದಿದ್ರೆ ಹೇಳಮ್ಮ ಅಂತಂದಾಗ ಆಕೆ ಏನು ಹೇಳಿದ್ಲಂತೆಯಪ್ಪ, ನಾನು ಧರ್ಮರ ಮನೆಗೆ ಬಂದು 3 ಮಕ್ಕಳ ತಾಯಿ ಆದೆ, ತವ್ರ ಮನೆ ಹೊಸ್ತಲ ತುಳಿದಿಲ್ಲ. ಯಾಕೋ ಏನೋ ನನಗೆ ತಿಳಿವಲ್ದ, ಒಂದಿಷ್ಟು ಇದೊಂದು ಬಾಣೆತನ ತವ್ರ ಮನೆಗೆ ಮಾಡ್ಕೋಬೇಕಂತ ಇಚ್ಛೆ ಅದ. ಅದಕ್ಕೆ ಇಷ್ಟು ದಿನಗಳಾದರೂ ತವ್ರ ಮನೆ ಕಡೆಯಿಂದ ಆಗತಕ್ಕಂಥ ಬುತ್ತಿಬಾನ ನನ್ನ ಮನಸ್ಸು ಬೇಡಿಲ್ಲ. ಅದೇನೋ ಗೊತ್ತಿಲ್ಲ, ಈ ಸಲ ಮಾತ್ರ ತವ್ರ ಮನೆ ಬುತ್ತಿಬಾನದ ಆಶೆ ಆಗ್ಯದ. ನಮ್ಮ ಅಪ್ಪನಿಗೆ ಹೋಗಿ ಹೇಳು, ನನಗೆಷ್ಟು ಅದು ಏನು ಕೊಡ್ಬೇಕ್ರಿ? ಬುತ್ತಿ ರೊಟ್ಟಿ, ಹುಳುಬಾನ ಅಂತೀರಿಲ್ಲ, ಏನಂತೀರಿ? ಏನಂತೀರಿ? ಹುಳುಬಾನ ಅಂದ್ರಿ ಅನ್ನದಾಗ ಮೊಸರು ಬೆರೆಸಿದ್ರೆ ಹುಳುಬಾನ ಆಗ್ತದೆ. ಬರೇ ಬಾನಿದ್ರೆ ಅನ್ನ ಆಗ್ತದೆ. ಹುಳುಬಾನ, ಹಿಂಡಿ, ಸಜ್ಜಿ ರೊಟ್ಟಿ, ಶೇಂಗಾದ ಹೋಳಿಗೆ, ಆ ಬಳಿಕ ಎಣ್ಣೆ ಹೋಳಿಗೆ, ಆ ಕಾರ್ಶಿಕಾಯಿ, ಉಂಡೆ ಮತ್ತು ಉಪ್ಪಿನಕಾಯಿ. ನನಗೆ ಬಾಯಿ ನೀರು ಬರಕತ್ಯ. ಏನು ಹೇಳು, ಆ ಪದಾರ್ಥನ ಹಂಗೆ ಮಾಡ್ತಾವೆ, ಏನು ಮಾಡಬೇಕು? ಹಾಗಾಗಿ ಇಷ್ಟೆಲ್ಲ ಬುತ್ತಿ ಕಟ್ಕೊಂಡು ಬಾರಪ್ಪ ಅಂತ ಹೇಳಿದ್ರಂತೆ. ಹೋಗಿ ಬಳಗಾರ ಹೋಗಿ ಗೌಡ್ರಿಗೆ ನಮಸ್ಕಾರಿ ಗೌಡ್ರಂದ. ನಮಸ್ಕಾರ ಹಿಂಗತ್ತಾರಿಲ್ರಿ ಗೌಡ್ರು. ಬಾರಪ್ಪ, ಬಹಳ ದಿನಕ್ಕೆ ಬಂದಿಯಲ್ಲೋ ಮನೆಗೆ ಅಂತ ಹಿಂಗೆ ಕೇಳಿದ್ರು. ಹ್ಞೂನ್ರಿಯಪ್ಪ ಬರಬೇಕಾಯ್ತು, ಬರೋ ಪ್ರಸಂಗ ಬಂತ್ರಿ, ಬಂದೀನ್ರಿ ಅಂದ. ಪರವಾಗಿಲ್ಲ, ಏನು ಸುದ್ದಿ ತಂದಿದಿ ಅಂದ ಕೂಡಲೇ ಬಳಗಾರ ಹೇಳ್ತಾನೆ, ನಾನಿವತ್ತು ಬ್ಯೂರಿಗೆ ಹೋಗಿದ್ದೀನಿ ರೀ ಅಂದಾಗ ಇವನು ಹೊಟ್ಯಾಗ ಕಲಸ್ಲಕತ್ರಿ. ಏನದು? ಹೊಟ್ಟೆ ಕಿಚ್ಚ, ಮಾತ್ಸರ್ಯ. ಅವ್ರ ಶಬ್ದ ತೆಗೆದು ಕೂಡಲೇ ಹಂಗೆ ಹಾಕಿತ್ತಂತ ಅವನಿಗೇನೋ ಗೊತ್ತಿಲ್ಲ. ಆ ಬಳಿಕ ಏನಾತ, ನಿಮ್ಮ ಪ್ರೀತಿಯ ಮಗಳಾಗಿರತಕ್ಕಂಥ ಕನ್ಬಾಯಿ 7 ತಿಂಗಳ ಬಸುರಿ ಅದಾಳ, ಅದಕ್ಕೆ ಆಕಿನ ಬುತ್ತಿಬಾನ ಕೊಟ್ಟು ಮಾತಾಡಿಸ್ಕೊಂಡು ಇದೊಂದು ಬಾಣೆತನ ಸಂಕದಲ್ಲೇ ಆಗಬೇಕಂತ ಸಂಕಲ್ಪ ಮಾಡ್ಯಾಡ್ರಿ ಗೌಡ್ರ. ಆಕಿನ ಹೋಗಿ ತಾವು ಬುತ್ತಿಬಾನ ಕೊಟ್ಟು ಕರ್ಕೊಂಡು ಬರಬೇಕು. ಇನ್ನೊಂದಿಷ್ಟು ಸಂತೋಷ ಆಗ್ಯದ್ರಿ ನನಗೆ. ಅಬ್ಬಾ, ಏನು ಹೇಳ್ರಿ, ಆ ಧರ್ಮರ ಮನೆ ಅಂದ್ರೆ ಧರ್ಮರ ಮನಿನ. ನಾನು 56 ವರ್ಷ ಇಟ್ಟು ಬಳಿ ವ್ಯಾಪಾರ ಮಾಡ್ತೀನಿ. ಎಲ್ಲ ಜತ್ತ ತಾಲೂಕಿನೊಳಗೆ ಅನೇಕ ಹಳ್ಳಿಗಳನ್ನು ತಿರುಗಾಡ್ತಾ ಇದ್ದೀನಿ. ಆದರೆ ಯಾವ ಹಳ್ಳಿ, ಯಾವ ಮನೆಯಲ್ಲಿ ಕೂಡ ನನಗೆ ಅಂಥ ಕಾಣಿಕೆ ಯಾರೂ ಕೊಟ್ಟಿಲ್ಲರಿ ಗೌಡ್ರೆ. ನಿಮ್ಮ ಮಗಳು ಕನ್ಬಾಯಿ ಬಂಗಾರದ ಮರ, ತುಂಬೆಲ್ಲ ಮುತ್ತು ರತ್ನಾದಿಗಳು, ಪಂಚಾಮೃತ ನನಗೆಲ್ಲ ಕೊಟ್ಟು ಜೋಳಿಗೊಳಗೆ ಸುರಿ ಕಳಿಸಾಡ್ರಿ ತಂದು ಕೂಡಲೇ ಮತ್ತಿಷ್ಟು ಹೊಟ್ಯಾಗ
ಕಿಚ್ಚು ಹೊತ್ರಿ. ಆಗ್ಲಾರ್ದವ್ರು ಹೇಳಕತ್ತರಂದ್ರೆ ಹಂಗೆ ಆಗ್ತಿರ್ತದೆ. ಯಾಕ್ರಿ ಆಗ್ತಿರ್ತದೆ. ಅತ್ತಿ ಮುಂದೆ ಸೊಸೆದು ಸ್ವಲ್ಪ ಏನವ ಸೊಸೆ ನಿನ್ನ ಮನೆಗೆ ಬಂದಾಳ ಭಾಳ ಚಲೋ ಅಂದ ಕೂಡಲೇ ಅತ್ತಿಗೆ ತಾಪ ಆಗ್ತದೆ. ನಂದು ಹೇಳಲ್ರಲ್ಲಿ ಇವರು ಏನು ಇರಲಿ. ಹಾಗಾಗಿ ಆಯ್ತು ಹೋಗ್ತೀನಿ ಅಂತ ಹೇಳ್ದ. ಬಳಗಾರಿ ಹೇಳಿ ಹೋದ. ಕಂಟಲ್ಲಿ ಎತ್ತ ಮೊಸರ ಅನ್ನ ಬುತ್ತಿ ತಯಾರು ಮಾಡ್ದ. ಪ್ಯೂರಿಗಿಗೆ ಹೊರಟ. ನಮ್ಮ ಮುತ್ಯ ಒಂದು ಪದ ಮಾಡ್ಯಾರ. ಇವರೆಲ್ಲ ಹಾಡ್ಯಾರ ಅವರು. ನಮ್ಮ ಯಮನಪ್ಪ ಮತ್ತು ಶ್ರೀಶೈಲ ಮಾಸ್ತರ್ ಅವರು. ಭೂಪ ಬಾರ್ಷಪ್ಪ ಸೋಮ ನುಡಿ ಅಂತೀನ್ರಿ. ಅವ ಕಂಟ್ಲೆತ್ತಿ ಮ್ಯಾಗ ಹೆಂಗೆ ಹೊಂಟಿದ ಅಂದರೆ ಗುರು ಹೇಳ್ತಾನೆ, ಗೌಡರಾಯಣದ ನೋಡೋ ಅರ್ಭಾಟ, ಮನಿಯಾಗ ಬಂಗಾರ ತಾಟ, ನಿತ್ಯ ಮಾಡುತ್ತಿರೋ ಪಂಚಾಮೃತದ ಊಟ, ದೇವರೈಶ್ವರ್ಯ ಕೊಟ್ಟಿದ ಸಾಕಷ್ಟ, ಕಳೆದೊಯ್ತೋ ಬಡತನದ ಕಾಟ. ಗೌಡರಾಯಣದ ನೋಡೋ ಅರ್ಭಾಟ, ಮನಿಯಾಗ ಬಂಗಾರ ತಾಟ, ರಾಯಣ ಗೌಡಂದು ನೋಡ್ರಿ ಅರ್ಭಾಟ, ಮನಿಯಾಗ ಬಂಗಾರ ತಾಟ, ನಿತ್ಯ ಮಾಡ್ತಿರೋ ಪಂಚಾಮೃತೂಟ. ಮನಿಯಾಗ ಮಾಡ್ತಿದ್ರು ಹೋಳ್ಗಿ ತುಪ್ಪಿನೂಟ, ಅಮ್ಮೋಗೈಶ್ವರಿ ಕೊಟ್ಟಿದ ಸಾಕಷ್ಟ, ಕಳೆದೊಯ್ತೋ ಬಡತನದ ಕಾಟ, ಕಳೆದೊಯ್ತೋ ಬಡತನದ ಕಾಟ. ಭಾಗ್ಯದ ಲಕ್ಷ್ಮಿ ಮನೆಗೆ ಬರೋದಕ್ಕಿಂತ ಮುಂಚೆ ಕರರ್ ಮಾಡಿ ಹೇಳೊಂದು ಸ್ಪಷ್ಟ, ಬಡತಾನ ಶಿರಿತಾನ, ದೂರಾಯ್ತು ಬಡತನದ ಕಾಟ. ನಿನ್ನ ಮನೆಗೆ ಬರ್ತೀನಿ ನಾನೀ ಹೋಗನು ತನ, ಹೊರಗೆ ಹೋಗಲ್ಲನ್ನ ಹೊಂಟ. ಗೌಡಗ ಆನಂದ ಐತೋ ಸಾಕಷ್ಟ, ನಡೆದಂತೆ ನುಡಿ ಬಹುಮಾನ ಪಡಿ, ನುಡಿದಂತೆ ನಡಿ ಬಹುಮಾನ ಪಡಿ, ಅಳಿಬೇಕೋ ಅಭಿಮಾನ ಶಿಟ್ಟ ಮಾನವ, ಅಳಿಬೇಕೋ ಅಭಿಮಾನ ಶಿಟ್ಟ. ರಾಯಣ ಗೌಡಂದು ನೋಡೋ ಅರ್ಭಾಟ, ಮನಿಯಾಗ ಬಂಗಾರ ತಾಟ, ನಿತ್ಯ ಮಾಡ್ತಿರೋ ಪಂಚಾಮೃತೂಟ, ದಿನ ಮಾಡ್ತಿರೋ ಪಂಚಾಮೃತೂಟ, ಅಂಶಿದ್ದೈಶ್ವರಿ ಕೊಟ್ಟಿದ ಸಾಕಷ್ಟ, ಕಳೆದೊಯ್ತೋ ಬಡತನದ ಕಾಟ, ಕಳೆದೊಯ್ತೋ ಬಡತನದ ಕಾಟ. ಜಯ ಮಂಗಲಂ ಜಯ ನಮ. ಮ್ಯಾಗ ಸುಟ್ಟ್ಯಾನ, ಮೊಸರೈ ದೂತರ ಮೈ ಮ್ಯಾಗ ಹುಟ್ಟಾನ. ಅಪ್ಪೋರು ವರ್ಣನೆ ಮಾಡ್ಯಾರು. ಮೈಯಾಗ ಅವಾಗೆಲ್ಲ ಕಸಿ ಅಂಗಿ ಇದ್ದು ರೀ, ಈಗೆಲ್ಲ ಗುಂಡಿ ಅಂಗಿ ಬಂದ. ಅಂಥ ಅಂಗಿ ವೈಶಿಷ್ಟ್ಯ. ಆ ಬಳಿಕ ಹೆಗಲ ಮ್ಯಾಗ ಒಂದು ದಡಿ ದೋತ್ರ ಹಾಕೊಂಡು ಕಂಟ್ಲು ಎತ್ತಿನ ಮ್ಯಾಗ ಕೂತ್ಕೊಂಡು ಹೊಂಟಾನ್ರಿ. ನೋಡ್ಬೇಕ್ರಿ, ರಾವಣ ಇದ್ದಂಗೆ ಕಾಣಿಸ್ತಿದ್ದವು. ಬೇವ್ರಿಗಿಗೆ ಬಂದ. ಧರ್ಮರು ಕೂತ್ಕೊಂಡಿದ್ರು. ಎತ್ತಿನ ಮೇಲೆ ಕೂತ್ಕೊಂಡು ಹೋಗೋಳಿಗೆ ನಮಸ್ಕಾರ ಅನ್ಬೇಕಲ್ಲ ಅವರಿಗೆ. ಹಾಗೇ ಹೋದ, ನಂದಿಕೋಲ್ ಹೋದಂಗೆ.
ಅಧಿಕಾರನ ಹಂಗೆ ಮಾಡೋಕೆ ಹಸ್ತೈತಿ, ಸಂಪತ್ತನ್ನ ಹಂಗೆ ಮಾಡೋಕೆ ಹಸ್ತೈತಿ, ಅದೇನು ಹಚ್ಚಂಗಿಲ್ಲ, ಭಾವದಾಗ ಹಂಗೆ ಆಗ್ತದೆ ಅಷ್ಟೇ. ಉಳ್ಕಿದ್ದೇನಲ್ಲ. ಗತ್ತರಿಗೆ ಭಾಗಮ್ಮ ವಿಜಯನಗರ ಬಿಟ್ಟು ಆ ಸಂಪತ್ತದ ಅಪಮಾನ ಆಗನೇ ಗತ್ತರಿಗೆ ಬಂದ್ಲಕ್ಕಿ. ಲಕ್ಷ್ಮೀ ಮನೆಯಾಗಿಂದ ಹೋಗ್ಬೇಕಾದ್ರೆ ಆಕಿನ ಮರ್ಯಾದೆ ಯಾವಾಗ ನಾವು ಕಳೆಯುವಂಥ ಪ್ರಯತ್ನ ಮಾಡ್ತೀವಿ ಅಂದೇ ನಮ್ಮ ಕೈ ಬಿಟ್ಟು ಹೋಗ್ತಾಳೆ. ತಲೆಯಾಗಿರಲಿ. ವಿದ್ಯಾಕ್ಕೆ ಯಾವಾಗ ನಾವು ಅಮರ್ಯಾದೆ ಮಾಡ್ತೇವೆ ಅಂದೇ ನಮ್ಮ ಕೈ ಬಿಟ್ಟು ಹೋಗ್ತದೆ ವಿದ್ಯಾ. ಶಕ್ತಿ ಒಳ್ಳೆಯದಕ್ಕೆ ಉಪಯೋಗ ಮಾಡಲಿಲ್ಲ ಅಂದ್ರೆ ಏನಾರ ರೋಗಂಟಿ ಅದನ್ನು ಹಾಳಾಗಿಬಿಡ್ತಿರ್ತದೆ. ಅದಕ್ಕೆ ಪರಮಾತ್ಮ ಕೊಟ್ಟಂಥ ವಿದ್ಯಾ, ಶಕ್ತಿ, ಜ್ಞಾನ ಇವುಗಳನ್ನು ಭಾಳ ಸಣ್ಣಾಗಿ ತಿಳ್ಕೋಬೇಕು. ಬಣ್ಣಾಗಿರ್ಬೇಕು, ಏನೂ ಇದ್ದರೂ ಇಲ್ಲದಂಗೆ ಇರಬೇಕು. ಮತ್ತೇನದ ನಮ್ಮ ಮದಗೊಂಡಪ್ಪನಲ್ಲಿ ಏನಿಲ್ಲ ಅಂತೀರಿ ಹೇಳ್ರಿ ನೋಡೋಣ. ಎಲ್ಲ ತುಂಬಿತ್ತು ಒಳಗೆ. ಆದ್ರೆ ಗಳೆ ಹೊಡೆಯ ಮನುಷ್ಯರಂಗಿದ್ದ. ಸಾಧೋತ್ ಯಾರು ಅನ್ಬೇಕು ಅವನಿಗೆ? ಯಾರೂ ಗುರುತಿಡಿಲಿಲ್ಲ. ಮಠ ಕಟ್ಟಂಡಿದ್ದಿತ್ತು. ಅವ್ರು ನಾವು ಕೂಡಿಕೊಂಡು ಅಲ್ಲಿ ಮುಂದೆ ಬನ್ನಿ ಗಿಡದಲ್ಲ ಮಾಧುಲಿಂಗನ ಕಟ್ಟಿ ಅಂತ ಇಬ್ಬರು ಅವರೊಂದು ಕಲ್ ಮೇಲೆ ನಾವೊಂದು ಕಲ್ ಮೇಲೆ ಮಾತಾಡೋಕ್ಕಂತ ಕುಂತಿದ್ದೀವಿ. ಅಲ್ಲಿ ಒಬ್ಬ ಭಕ್ತರು ಬಂದಾರ. ಮುತ್ತೆಯವ್ರು ಎಲ್ಲಿ ಅದಾರೆ ಅಂತ ಕೇಳಿದ ಕೂಡಲೇ ಅಲ್ಲಿ ಇದ್ದವ್ರು ಹೇಳ್ಯಾರ, ಅಲ್ಲಿ ಅವ್ರು ಮುತ್ತೆಯವರು ಅಲ್ಲಿ ಕೂತಾರ ನೋಡ್ರಿ ಅಂಥೇಳಿ. ಅಲ್ಲಿ ಬಂದು ನೋಡ್ತಾ ನಾವು ಮುತ್ತೆಯವ್ರದ್ರೆ ಕೊಳ್ಳಾಗ ರುದ್ರಾಕ್ಷಿ ಇಲ್ಲ, ಕಾವಿಷ ಬಟ್ಟೆ ಇಲ್ಲ, ಏನಿಲ್ಲ. ಬಂದು ಮುತ್ತೆಯವ್ರಿಗೆ ಕೇಳ್ದವ ಡೈರೆಕ್ಟ್. ನಾ ಅಲ್ಲೇ ಮುಂದೆ ಕೂತಿದ್ದೆ. ಯಪ್ಪ ಮದಗೊಂಡು ಮಹಾರಾಜರಂತ ಎಲ್ಲಿರ್ತಾರೆ ಅಂತಂದು ಕೂಡಲೇ ಅವ್ರು ಮಾತಾಡೋದು ಶೈಲಿ ನಿಮ್ಗೆ ಗೊತ್ತಿತ್ತು. ಅಂದ್ರೆ ಅಲ್ಲಿ ಆ ಮ್ಯಾಗ ಮಾಡ್ಯಾದಲ್ಲ ಅದ್ರಾಗದ ಹೋಗಂದ್ರತ್ತು. ನಾ ಮುಂದೆ ಇದ್ದೀನಿ ರೀ, ನಾನೇ ಅದೀನಿ ಅಂತಲ್ಲಿಲ್ಲ ಅವರು. ಅದಕ್ಕೆ ಅವ್ನು ಹೋದ ಮೇಲೆ ಅಂದ, ಯಪ್ಪ ನೀವು ಹಿಂಗೆ ಯಾಕಂದ್ರಿ, ಮತ್ತು ನೀವು ಇದ್ರಿಲ್ಲ ನಾನೇ ಇದೀನಿ ಅಂತ ಅನ್ಬೇಕಂತಂದೆ. ಅವ್ರು ಹೇಳಿದ್ರು, ನಾನೇ ಮಹಾರಾಜ್ ಅಂತ ಹೆಂಗೆ ಹೇಳಕ್ಕೆ ಬರ್ತದೆ? ಹೇಳಕ್ಕೆ ಬರಂಗಿಲ್ಲ. ಮಹಾರಾಜ್ ಅಂತೇಳಿ ಅಂದೇವು. ನಮಗೆ 3 ಕರ್ಮವು ಮದು ಅಂದರು. ಪ್ರಾರಬ್ಧ, ಸಂಚಿತ, ಆಗಾಮಿ. ಯಾವುದರ ಒಂದು ಕರ್ಮ ಬಂದು ತೊಡ್ತು ಅಂದ್ರೆ ಅವನೇ ನೋಡಿ, ಅವ ಗುಡ್ದಾಗ ಮಠ ಕಟ್ಟೇನಲ್ಲ ಅವನೇ ನೋಡಿವ. ಹಿಂಗೆ ಅಪವಾದ ಬರ್ತದೆ. ಇರೋ ತನಕ ಮಹಾರಾಜ ನಮ್ಮ ಬಾಯಲ್ಲಿ ಎಲ್ಲಕ್ಕೆ ಬರಂಗಿಲ್ಲ ಅಂದರು. ಇದ್ದು ಇಲ್ಲದ ಹಾಗೆ. ಎಂಥ ಮಾತಪ್ಪ. ದೇವ್ರಿಗೆ ಬಿಡಲಿಲ್ಲ ಅವ್ರಿಗೆ ಯಾರು, ತಾವೇ ತಿಳಿಸಾದು ಆದರು. ಅದಕ್ಕೆ ಒಂದು ಪದ ಬರಿದ್ರು ಅವರೆಲ್ಲ. ಏನಂತ? ನಿಂದು ನೀನೆ ತಿಳ್ಕೊಂಡು ಉಳಿ, ಮಹಾತ್ಮರು ಉಂಡುದು ಎಂಜಲ ಬಳಿ. ಏನು ಸುಂದರ ಪದಗಳು ನೋಡಬೇಕು. ಸಜ್ಜನರಾಗಿ ನಾವು ಸಾಧುರಾಗಬೇಕಾದ್ರೆ ಸಂಸಾರ ಬಿಡಬೇಕು. ಸಂಸಾರ ಬಿಟ್ಟರೆ ಸಾಧುವಾತನಲ್ಲ, ಸಾಧನ ಕಲಿಬೇಕು. ಸರ್ವ ಜೀವಿಗಳಲ್ಲಿ ವ್ಯಾಪಿಸಿಕೊಂಡಂಥ ಸರ್ವ ಜೀವಿಗಳಲ್ಲಿ ವ್ಯಾಪಿಸಿಕೊಂಡಂಥ ಆತ್ಮನ ಅರಿಬೇಕು. ಧನು ಮನ ಧನ ಇದು ಗುರುವಿಗರ್ಪಣ ಮಾಡು, ಅನಮನ ಏನು ಪದಗಳು. ನಾವು ಅವ್ರು ಕೂಡಿ ತಪ್ಸಿ ಮಟ್ಕೊಂಡಿದ್ದೀರಿ ಒಂದು ಸಲ. ಹಾದೇಗಂದ್ರು ಇವತ್ತಿಲ್ಲಿ ಹಾಡಬೇಕೋ ಶಿಡ್ಯಣ್ಣ ಮಾಸ್ತರನ ಒಂದು ಪದ ಹಾಡಬೇಕು ಇವತ್ತಿನಿ ಅಂದ್ಕೂಡ್ಲಿ. ಯಾವುದಪ್ಪ ಈಗ ಹೇಳ್ತೀನಲ್ಲ ಹಾಡು ಅಂದ್ರು ಅವ್ರು. ಏನು? ಮನುಷ್ಯನಾಗಬೇಕೋ ನಿಂದು ನೀನು ತಿಳಿಯಬೇಕು. ಧರಣಿ ಖಳವವಿದ್ದ ಶಿವ ಮಾತಾಡಿ, ಧರಣಿ ಖಳವವಿದ್ದ ಶಿವ ಮಾತಾಡಿ, ಹೇಳಾರ್ದೆ ಕೇಳಾರ್ದೆ ಬಂದಿದಿ ಓಡಿ. ಬಡಿ ಇದೇ ರಗಡಗೆ ಸಾಕು. ಪರಮಾತ್ಮ ನಮ್ಮನ್ನು ಕಳಿಸ್ಬೇಕಂತ ಶಕ್ತಿ ಜೊತೆಯಲ್ಲಿ ಮಾತಾಡಗನ ಕೇಳಿ ಬಂದೀವಿ ಅಂತ. ಅದಕ್ಕೆ ನಾವು ಭೂಮಿ ಮೇಲೆ ಬಂದು ಬರಲಾರ್ದಂಗಾಗಿ ಅದು ಇವರೆಲ್ಲ ಹೇಳಿಸ್ಕೊಂಡು ಬಂದರು. ಗುಡಿಯಾಗಿದ್ದವರು ಕಳಿಸಿದ್ರು ಅವರಿಗೆಲ್ಲ, ನೀ ಹೋಗಮ್ಮೋಗಿ ಅಂತ. ನಾವು ಹಂಗೆ ಬರಲಿಲ್ಲ, ಹಂಗೆ ಬರಲಿಲ್ಲ. ಸಮಯ ಇಲ್ಲ ಬಂಧುಗಳೇ. ವಿಷಯ ನಡೆದಿತ್ತು ಅರ್ಭಾಟ. ಹಾಂ, ಧರ್ಮರ ಮನೆಗೆ ಬಂದು ಕಂಟ್ಲಿ ಎತ್ತ ಕಟ್ಟಿ ಪುತ್ತಿ ಬಾ ನಮ್ಮ ಮನೆಯಾಗ ಕೊಟ್ಟ. ಪದ್ಮಾವತಿ ಎಣ್ಣ ಆರಾಮಿದ್ದೀರಾ ಅಂತ ಕೇಳಿದ್ಲು. ಮನೆಗೆ ಬಂದವರನ್ನು
ಪ್ರೀತಿಯಿಂದ ಮಾತಾಡಿದ್ಲು, ಆಧಾರ ಮಾಡಿದ್ಲು, ಮಂಚದ ಮೇಲೆ ಕೊಡಿಸಿದ್ಲು. ಆ ಬಳಿಕ ಊಟ ಮಾಡಿಸಿದ್ರು. ಆರಾಮದಿರಿ ಅಂತ ಕೇಳಿದ್ಲು. ಅಪ್ಪ ಬಹಳ ದಿನಕ್ಕೆ ಬಂದಿರಲ್ಲ, ಭಾಳ ಸಂತೋಷ ಆಯಿತು. ಮಗಳು 4ನೇ ಗರ್ಭವತಿ. ಇಷ್ಟೆಲ್ಲ ಆದರೂ ಕೂಡ ಒಡೆಯರ ಮನೆಗೆ ಒಂದು ಸಲನೂ ತಾವು ಬರಲಿಲ್ಲ. ಯಾಕೋ ನಿಮ್ಮ 100 ಕೆಲಸಗಳು, ದಯಮಾಡಿ ಅದನ್ನೆಲ್ಲ ಬದಿಗೊತ್ತಿ ಬಂದಿರಿ, ಸಂತೋಷ, ಯಾಕೆ ಬಂದಿರಿ ಅಂತ ಕೇಳಿದ್ಲಕ್ಕೆ. ಏನಿಲ್ಲ, ಕನ್ಬಾಯಿಗೆ ಈ ಸಲ ನಾ ಕರ್ಕೊಂಡು ಹೋಗ್ಬೇಕಂತ ಬಂದೀನಿ ಅಂದ್ಕೊಳ್ಳಿ. ಹೌದಾ, ಪರವಾಗಿಲ್ಲಪ್ಪ, ನನಗೂ ಸಂತೋಷ, ಕರ್ಕೊಂಡು ಹೋಗು. ಅದರಲ್ಲೇನು ಧರ್ಮರ ಕಟ್ಟಿ ಮೇಲೆ ಧರ್ಮರು ಕೂತ್ಕೊಂಡಿದ್ದಾರಲ್ಲ, ಒಡೆಯರು ಕೂತ್ಕೊಂಡಿದ್ದಾರಲ್ಲ, ಅವ್ರಿಗೆ ಹೋಗಿ ಕೇಳು. ಅವರ ಆಜ್ಞೆ ಆಯಿತು ಅಂದರೆ ತಗೊಂಡು ಹೋಗಪ್ಪ, ನಂದೇನು ಅಭ್ಯಂತರ ಇಲ್ಲ ಅಂದ್ಕೂಡಲೇ ಊಟ ಮಾಡಿ ಧರ್ಮರ ಕಟ್ಟಿ ಕಡೆ ಬಂದು ನಾನು ಕನ್ಬಾಯಿ ಕರೆಯಕ್ಕೆ ಬಂದೀನಿ, ಕಳಿಸ್ಕೊಡ್ರಿ ಅಂದ. ಏನ್ರಿ ಇದು ಭಾರತೀಯ ಸಂಸ್ಕಾರ ಹಿಂಗೇನು? ಅವರು ಅಂದರು, ಹಿನಾಯ ಇದರಾಗಿಂದ ಹೋಗಿಲ್ಲ ಅಂದರು. ಪರವಾಗಿಲ್ಲ, ಕಳಿಸ್ಕೊಡ್ತೀವಿ, ಏನು ಅಭ್ಯಂತರ ಇಲ್ರಿ ಗೌಡ್ರ. ಆದ್ರೆ ಈ ಮಗ ಹುಟ್ಟಬೇಕಾದ್ರೆ ಹೌದು ಸಿದ್ಧ ಹೇಳ್ತಾನೆ, ನನ್ನ ತಂಗಿ ಕೊಂತಾದೇವಿ ಅತ್ಯಂತ ಕಠಿಣವಾದಂಥ ತಪಸ್ಸು ಮಾಡಿದ್ದಾಳೆ. ಅದು ಉಗ್ರ ಸ್ವರೂಪವಾಗಿರ್ತಕ್ಕಂಥ ಪಿಂಡ. ಅದು ಮತ್ತೊಬ್ಬರು ಬಸ್ಲಾಗ ಅವನು ಸ್ನಾನ ಜಡಿ ನೀರು ಆಗಬಾರ್ದು, ಅದಕ್ಕೆ ಒಯ್ಯೋದು ಬ್ಯಾಡ್ರಿ ಗೌಡ್ರು ಅಂತ ಹೇಳಿದ್ರು ಅವರು. ಹೇಳಿದ ಕೂಡಲೇ ಅವ ಅಂದ, ಹಿನ ಇವ್ರ ಸೊಕ್ಕೆ ಮುರಿದಿಲ್ಲ ಅಂತ ಅವ ಮನಸ್ಸನ್ನ ತಿಳ್ಕೊಂಡ. ಹಾಂ ಆಯ್ತು ಅಂತೇಳಿ ಮನೆಗೆ ಬಂದ. ಪದ್ಮಾವತಿ ಕೇಳಿದ್ಲು, ಅಣ್ಣ ಧರ್ಮರಾಜ್ಞೆ ಮಾಡಿದ್ರ? ಕರ್ಕೊಂಡು ಹೋಗಂದಾರವ ಅಂತಂದ. ಪರವಾಗಿಲ್ಲಪ್ಪ, ತಗೊಂಡು ಹೋಗೋ, ಅವ್ರ ಆಜ್ಞೆ ಆಗಿತ್ತಂದರೆ ನಾನಾರ ಯಾಕೆ ಬ್ಯಾಡಲ್ಲಿ ತಗೊಂಡು ಹೋಗು ಅಂತಂದು ಕೂಡಲೇ ಮಗಳನ್ನ ತಯಾರು ಮಾಡ್ದ. ಎತ್ತಿನ ಮೇಲೆ ಕೂತ್ಕೊಂಡ. ಕಟ್ಟಿ ಮೇಲಿಂದ ಧರ್ಮರು ನೋಡ್ತಿದ್ರು. ಹೋಗಪ್ಪ ಗೌಡ, ಹೋಗಾಗ ಸಜ್ಜೆ ತನಿಯಂಗೆ ಹೊಂಟಿದೆ, ಇನ್ನೊಂದು ಗಳಿಗೆ ಒಳಗೆ ನವಣೆ ತಿನಿಯಾಗಿ ಬರ್ತೀವಿ ಹೋಗಂದ್ರು ಅವರು. ಮನುಷ್ಯನ ಹೋಗೇ ಬಿಟ್ಟ. ಊರು ದಾಟ್ತು. ಕನ್ಬಾಯಿ ತಂದಿಗಂತಾಳ, ಯಪ್ಪ ನಾನು 4 ತಿಂಗಳ 4 ಮಕ್ಕಳ ತಾಯಿಯಾದೆ, ತವ್ರ ಮನೆ ನೋಡಿಲ್ಲ, ಅಮ್ಮನ ಮುಖ ನೋಡಿಲ್ಲ. ಅದಕ್ಕೆ ಅಲ್ಲಿಗೆ ಹೋಗೋ ತನಕ ನಾನು ತುಂಬ ಬಸ್ರಿ, ನನಗೆ ನಿದ್ರೆ ಬರುತ್ತಾ? ಒಂದಿಷ್ಟು ಏನಾದರೂ ನಿದ್ರೆ ಬರಲಾರ್ದಂಗೆ ನನಗೆ ಕತೆ ಹೇಳು ಅಂತ ತಾಯಿ ಕನ್ಬಾಯಿ ಹೇಳಿದ್ಲು. ಆ ಬಳಿಕ ಗೌಡ್ರು ಹೇಳಕ್ಕೆ ಶುರು ಮಾಡಿದ್ರು. ಮನುಷ್ಯನಲ್ಲಿ ಸ್ವಭಾವಗಳದಾವ್ರಿ. ಎಂಥ ಸ್ವಭಾವ ಅಂತಂದರೆ, ಜಂಬ ಕೊಚ್ಕೊಳ್ಳೋದು ಕೆಲವು ಜನರಲ್ಲಿ ಅಭಿಲಾಷೆ ಇರ್ತದೆ. ಗೊತ್ತಾಗ್ತಲ್ಲ ಜಂಬ ಅಂದ್ರೆ, ತನ್ನದೇ ಹೇಳೋದೆಲ್ಲ. ನಾ ಹಂಗಿದ್ದ, ಹಿಂಗಿದ್ದ, ಇಂಥವಿದ್ದ, ನನ್ನಲ್ಲಿ ಎಷ್ಟು ಸಂಪತ್ತದ, ನನಗೆಷ್ಟು ಮಂದಿ ಜನ ಗೌರವ ಮಾಡ್ತದೆ, ನನ್ನ ಮಾತಿಷ್ಟು ಮಂದಿ ಕೇಳ್ತಾರೆ, ನಾ ಭಾಳ ಹಿಂಗೆ ಹೇಳೋ ಸ್ವಭಾವ ಅದ. ಯಾಕೆ ಹೇಳೋ ಸ್ವಭಾವ ಅದಂದ್ರೆ ಪೂರ್ಣ ಜ್ಞಾನಿಲ್ಲದಕ್ಕಾಗಿ. ಕೊರತೆ ಅಲ್ಲೇ ಅದ, ಮತ್ತೇನಿಲ್ಲ. ಹಂಗವ ಏನು ಮಾಡ್ದ, ತಂಗಿ ನೀ ಎಂದ ಇವ್ರ ಮನೆಗೆ ಬಂದು ಸೇರಿದ್ರೆ ಹಿಡ್ಕೊಂಡು ನನ್ನ ಮನ್ಯಾಗ ಸಂಪತ್ತು ನೋಡಬೇಕಾದ್ರೆ ಹೇಳ್ಕೊತಾವೆಲ್ಲ, ಇಷ್ಟು ಬಂಗಾರದ ಮಂಚದಾವ, ಇಷ್ಟು ಬಂಗಾರ ತಾಟದಾವ, ಇಷ್ಟು ದನಗಳದಾವ, ಒಂಟಿ ಸಾಲು, ಆ ಕುದುರೆ ಎಲ್ಲವೂ ನನ್ನಲ್ಲಿ ಐತಿ ಅಂತ ಹೇಳಕ್ಕೆ ಶುರು ಮಾಡ್ದ. ಅದನ್ನು ಹೇಳಕತ್ತಾವ, ಮತ್ತೊಂದು ಏನು ಹೇಳಿಲ್ಲ. ಒಂದು ಧರ್ಮದ ಕಥೆ ಹೇಳಿಲ್ಲ, ದಾನದ ಕಥೆ ಹೇಳಿಲ್ಲ, ನೀತಿ ಕಥೆ ಹೇಳಿಲ್ಲ, ಐತಿಹಾಸಿಕವಾಗಿರ್ತಕ್ಕಂಥ ಪರಂಪರೆಯ ಯಾವುದೂ ಹೇಳಿಲ್ಲ. ತಂದೆ ಹೇಳ್ಕೋತ ಹೋದ. ಅದು ಎಲ್ಲಿ ತನಕ ಹೋದ ಅಂತಂದರೆ ಹ್ಞೂ ಅನ್ಕೋತಿಗೆ ಒಂದು 15 ನಿಮಿಷದೊಳಗೆ ನಿದ್ದೆ ಹತ್ರಿ. ಕನ್ಬಾಯಿಗೆ ನಿದ್ದೆ ಹತ್ತು. ಅದನ್ನು ನಮ್ಮ ಅಪ್ಪ ಹಾಡ್ಯಾನ, ಕತಿ ಹೇಳನಪ್ಪ ಮಗಳಿಗತ್ತಿತ್ತು ಜಪ್ಪ, ರಾಯಣ ಗೌಡ ಮಾಡಿದು ತಪ್ಪ ಹಾಡ್ಯಾರು. ಯಾಕಪ್ಪ ಕೆಂಚಪ್ಪ. ಇಲ್ಲೆಲ್ಲ ಹಾಡಿನ ಇದು ಕ್ಷೇತ್ರ ಅಡಸೇಳವರೆಲ್ಲ ಬಂಧುಗಳೇ. ಈಕೆ ನಿದ್ದೆ ಹತ್ತು, ಒಳಗಿದ್ದ ಹೂ ಅಲ್ಕತ್ತ, ಹೊಟ್ಟೆಗೇನಿದ್ದಲ್ಲವ ಹೂ ಅಲ್ಕತ್ತ. ಎಲ್ಲಿ ಹೋಗಿತ್ತು ಅಂದರೆ
ಹಿಂದಿನ ಕಾಲ ಬ್ಯೂರ್ಗಿ ಸೀಮೆ ಒಳಗಿದ್ದು, ಮುಂದಿನ ಕಾಲ ಸಂಕದ ಸೀಮೆಯಾಗಿದ್ದು. ಎತ್ತ ಮುಂದೂ ಹೋಗಲ್ದು, ಹಿಂದಕ್ಕೂ ಸರಿಯಲ್ದು. ಕೈಯಾಗಿನ ಬೆಳ್ಳಿ ಬಾರ್ಕಲ್ ತಗೊಂಡು ಹಿಂಗೆ ಹೊಡಿಬೇಕಂತ ಮ್ಯಾಗ ಕೈ ಎತ್ಯಾನ, ಎತ್ತಿದ ಕೈ ಕೆಳಗೆ ಬರೋದು. ಹೊಳ್ಳಿ ನೋಡ್ದ, ಮಗಳಿಗೆ ನಿದ್ದೆ ಎತ್ತಿ ಅದ. ಹ್ಞೂ ಯಾರಂತಾರ ಅಂದ, ಮದಗೊಂಡಂತಾನ. ಹ್ಞೂ ಯಾರಂತಾರವ, ನಾನಿನ ಗಂಡ ಅಂದವ. ಒಳಗಿಂದೆ ಹೊಟ್ಟೆಯಾಗಿದ್ದಾಗ ಮಾತಾಡಿದವರು ಭಾರತ ದೇಶದಲ್ಲಿ ಬೆರಳಿಗೆಣಸುವಂಗದಾರ ಏನ್ರಿ. ಮಲ್ಕಾರಿ ಸಿದ್ಧ ಒಬ್ಬ, ಹಾಲು ಮತ ಪರಂಪರೆಯಲ್ಲಿ ಕ್ವಾಣೂರ ಕರಿಸಿದ್ದೊಬ್ಬ ಮಾತಾಡ್ಯಾನ. ಹೌದಲ್ಲ? ಚಂದ್ರಗಿರಿಪುರದರಸ ಬ್ರಹ್ಮಭೂಪಾಲ ಮಾತೆ ಸುರಾವತಿಯ ಸಂಭೂತನಾಗಿ ಬೀರ್ದೇವರಿಗೆ ಬೆಳೀತಕ್ಕಂಥ ಸಮಯದಲ್ಲಿ ಕಳವಿ ನಾರಾಯಣಗೌಡ ಬುತ್ತರೊಟ್ಟಿ ತಗೊಂಡು ಹೊಂಟಿದ್ದ, ವಿಷ ಹಾಕಿದ್ದ. ಅವ ಇನ್ನೂ 1 ಕಿಲೋಮೀಟರ್ ದೂರಿದ್ದ. ಆಗಲೇ ಬೀರ್ದೇವರು ಹೇಳ್ತಾನೆ ಸೂರಮ್ಮದೇವಿಗೆ, ಅಮ್ಮ, ಒಡ ಹುಟ್ಟಿದ ಅಣ್ಣನೆಂದು ಪ್ರೀತಿ ವಾತ್ಸಲ್ಯದಿಂದ ಬುತ್ತಿಬಾನ ಇಚ್ಛಾ ಮಾಡಿಕೊಂಡು ಬೇಡಿಕೊಂಡು ಬಂದಿದ್ದೀ. ಅವ ವಿಷ ಹಾಕ್ಕೊಂಡು ತಗೊಂಡು ಬಂದಾನ. ತಿಂದ್ರ ನಿನ್ನ ವಂಶದ ಕುಡಿ ಹರಿತದು, ತಿನ್ನಬೇಡ. ನನ್ನಲ್ಲಿ ನಾ ಹೇಳೋ ಮಾತಿನೊಳಗೆ ಸಂಶಯ ಇದ್ರೆ ನಿನ್ನ ಮನೆಯಾಗ ಒಂದು ಬೆಕ್ಕ ಈ ಶ್ರದ್ಧೆ ಮರಿಗಳಿಗೆ ಜನ್ಮ ಕೊಡೋ ಪ್ರಸಂಗದಲ್ಲಿ ಅದ, ಗರ್ಭದ. ನಿಮ್ಮ ಅಣ್ಣ ತಂದಿದ್ದು ಒಂದಿಷ್ಟು ಬುತ್ತಿ ಹರಿದು ಒಗಿ. ಆದರೆ ಗರ್ಭಪಾತ ಆಗಲಿಲ್ಲ ಅಂದ್ರೆ ತಿನ್ನು, ಅದಕ್ಕೆ ಕಂದ ಹಾಕ್ತಂದ್ರೆ ಮುಟ್ಬೇಡ್ಬೇ ಅಂದ ಕರೆಸಿದ್ದ. ಇವ 2 ಮಂದಿ. ಇನ್ನೊಬ್ಬ ಮಾತಾಡ್ಯಾನ. 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಬಸವಣ್ಣನವರ ಸಹೋದರಿ ಅಕ್ಕ ನಾಗಮ್ಮನ ಮಗ ಚನ್ನ ಬಸವಣ್ಣ. ಇಸ್ಲಾಂ ಧರ್ಮದಲ್ಲಿ ಅಬ್ಬುಸ್ವಾಲೆನ ಮಗ ಮೈಬುಸ್ವಾಣಿ. ಇನ್ನು ಮಿಥಿಲಾನಗರದ ಮಹಾರಾಜನಾಗಿರತಕ್ಕಂಥ ಜನಕರಾಜನ ಗುರು ಅಷ್ಟಾವಕ್ರ ಮುನಿಯೊಬ್ಬ ಮಾತಾಡ. ನೀವು ಕಹೋಳ ಮುನಿ ಮಗ. ಬಾಳೆ ಹಿಂದಿನ ಮಾತು. ಮಹಾಭಾರತಕ್ಕಿಂತಲೂ ಪೂರ್ವ. ಮಹಾಭಾರತದಲ್ಲಿ ಅರ್ಜುನನ ಮೊಮ್ಮಗ ಅಭಿಮನ್ಯು, ಇವನು ಮಾತಾಡ್ಯಾನ. ಅವನ ಮಗನೇ ಪರೀಕ್ಷಿತ, ಪರೀಕ್ಷಿತ ಮಗನೇ ಜನ್ಮೇಜಯ ರಾಜ. ಶ್ರೀಮದ್ ಭಾಗವತ್ ಪುರಾಣದಲ್ಲಿ ಸುಂದರ ಸಂದೇಶ ಬರ್ತದೆ. ಹಿಂಗೆ ತಾಯಿಂದ್ರೆ ಗರ್ಭದಾಗಿದ್ದು ಮಾತಾಡಿದವರು, ನಿಮ್ಮ ಮಕ್ಕಳು ಹೊರಗೆ ಬಂದ ಬಳಕ ಮಾತಾಡಲ್ಲ, ನೀವು ಅಂಥ ಮಕ್ಕಳು ಹಿಡಿದ್ರಿ ಇರಲಿ. ಅವ ಹೇಳ್ತಾನೆ, ಏನಪ್ಪ ನಮ್ಮಮ್ಮ ನಿನಗೆ ಪ್ರೀತಿಯಿಂದ ಕತೆ ಹೇಳು ಅಂತಂದರೆ ಏನು ಜಂಬ ಕೊಚ್ಚಿದವು ಮಾರಾಯ, ಅದನ್ನೆಲ್ಲ ನಿಂದೇನು? ನಮ್ಮ ತಾತ ನಾಡಗೌಡ ಅಮ್ಮೋಗ ಸಿದ್ದೇಶ್ವರ ಭಾಗ್ಯದ ಲಕ್ಷ್ಮಿ ನಿನ್ನ ಮನೆ ಕಳಿಸಿಕೊಟ್ಟು 7 ತಲೆಮಾರ ಪರ್ಯಂತರವಾಗಿರತಕ್ಕಂಥ ಬಡತನವನ್ನು ದೂರ ಮಾಡಿ ನಿನಗೆ ಸಂಪದ ಕೊಟ್ಟಿದ್ದು ನೆನಪಾರಿ, ಇದನ್ನೆಲ್ಲ ನಾನಾ ಮಾಡಿ ಅಂತೀಯಲ್ಲ, ಏನು ಆಶ್ಚರ್ಯ, ನೀ ಏನಂತೀಯಲ್ಲ, ಇದು ಎಲ್ಲ ಏನು ರನ್ನದ ಕ್ವಾಟಿಯೆಲ್ಲ ಬಿಚ್ಚಿ ಬೀಳಲ್ಲಿ, ಸಕಲ ಪ್ರಾಣಿಗಳೆಲ್ಲ ಸಾಲದವಣಿಯಾಗಿ ಪ್ರಾಣ ಹೋಗಲಿ, 365 ಬಂಗಾರ ತಾಟಗಳೆಲ್ಲ ಹದ್ದಾಗಿ ಹಾರಲಿ, ಮೊದಲು ನಿನಗೇನಿದ್ದು ನಿನ್ನ ಸಾಮಾನು ಅಷ್ಟೇ ಉಳಿಲಿ ಅಂದವ. ಹಗ್ಗ ಕೊಡಲಿ ಕೋರಿ ಶಾಪ ಕೊಟ್ಟ. ಮರಳಿ ಹೊಳ್ಳಿ ಬಂತಾನ ಬ್ಯೂರ್ಗಿಗೆ. ಪದ್ಮವನ ಕಾಲಿಗೆ ನಮಸ್ಕಾರ ಮಾಡಿ, ತಂಗಿ ನಾನು ತಪ್ಪು ಮಾಡಿದೆ ಯವ್ವ, ಈಕೆ ನನ್ನ ಮಗಳಲ್ಲ ನಿನ್ನ ಮಗಳಂತ ಬಿಟ್ಟು ಹೋದ. ಅಲ್ಲಿ ಹೋಗೋ ತನಕ ಮಲ್ಕಾರಿಸಿದ್ದ ಅಂದಿದ್ದು ಒಂದು ಉಳಿದಿತ್ತಿಲ್ಲೆಲ್ಲ ನಾಶ ಆಗಿತ್ತು. ಈ ಕಡೆ ತಾಯಿ ಕನ್ಬಾಯಿ ಸದಾ ಕಾಲದಲ್ಲಿ ಅಪಮೋಘ ಸಿದ್ದೇಶ್ವರನ ಧ್ಯಾನ ಕೂತ್ಕೊಂಡಾಗ, ನಿಂತ್ಕೊಂಡಾಗ, ಎದ್ದಾಗ, ಹೋಗಾಗ, ಬರಾಗ, ಕೆಲಸ ಮಾಡಾಗ ಸದಾ ಸರ್ವತೋ ಕಾಲದಲ್ಲಿ ಅವನು ಧ್ಯಾನ ಮಾಡ್ತಾ 9ನೇ ತಿಂಗಳ 9 ದಿನ 9 ನಿಮಿಷ 9 ಸೆಕೆಂಡ್ಗಳಲ್ಲಿ ಅದೇನಿತ್ತು ಅಂದರೆ 12 ಅಮಾವಾಸ್ಯೆ ಒಳಗೆ ಹಿರಿಬಾದ್ಮಿ ಅಮಾವಾಸ್ಯೆ, ರೋಹಿಣಿ ನಕ್ಷತ್ರ, ಪ್ರಾತಃ ಕಾಲ ರವಿವಾರ, ಬ್ರಹ್ಮಿ ಮುಹೂರ್ತದಲ್ಲಿ ಧರ್ಮರ ಮನೆಯೊಳಗೆ ತಾಯಿ ಕೊಂತಾದೇವಿ ಮಾಡಿದಂಥ ಸತ್ಫಲದ ಮಗುವಿಗೆ